ಇವರಿಬ್ರು ಏನು ಹಿಂಗೋಯ್ತವ್ರೆ ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ. ಇನ್ನೂ ಅರ್ಧನೂ ಹೊತ್ತಿಲ್ಲ, ಆಗಲೇ ಸುಸ್ತಾಗೋಯ್ತು. ಯಾರೋ ಬೆಂಕಿ ಹಾಕೋರಿಗೆ ನೆಟ್ವರ್ಕೇ ಇಲ್ಲ. ಸುಡ್ತಾಗೆ ಏನು ಮಾಡಕ್ಕಲ್ಲ, ಹೋಗ್ಲೇಬೇಕು. ತುಂಬ ಲೇಟ್ ಮಾಡ್ತಾರಪ್ಪ, ಸರಿ ಇಲ್ಲ. ನನಗೆ ಸಮಾಧಾನ ಇಲ್ಲ. ತಾತನ ಮೇಲೆ ಫುಲ್ ಲವ್ ಆಗ್ಬಿಟ್ಟೈತೆ. ಆಯ್ತಾ? ಓ, ಅಲ್ಲಿರೋ ಅಂಗಡಿ ಎಲ್ಲ ಇಲ್ಲಿ ಶಿಫ್ಟ್ ಮಾಡೋರ? ಹಾಂ, ಯಾವುದು ಈ ಥರ ಕಲರ್ ಹಾಕೊಳಕ್ಕಿಲ್ವ ನೀನು? ಇದಾ? ಹಾಂ, ಚೆನ್ನಾಗಿಲ್ವೇನ ಇದು? ಅಲ್ಲ, ಎಲ್ಲ ಒಂದೇ ಥರ ಹಾಕೋ ಬಂದೆ. ನೀನು ಯಾಕೆ ಬೇರೆ ಹಾಕೋ ಬಂದೆ? ಅದು ಕೋಇನ್ಸಿಡೆಂಟ್, ನಾವು ಮಾತಾಡ್ಕೊಂಡಿಲ್ಲ. ನಂಗೆ ಇದು ಕೈಗೆ ಸಿಕ್ತಾ ಎತ್ಕೊಂಡು ಹಾಕೋಬಂದೆ. ಇಲ್ಲೂ ಬಾಕ್ಲಿ ಹಾಕ್ಬಿಟ್ಟವ್ರೆ. 2 ಗಂಟೆ ಕಳ್ಸಮ್ಮ, 2 ಗಂಟೆ ಇಲ್ಲ ಅಂತೀರಾ? ನಮ್ಮನೆ ಇಲ್ಲಿ ನಿಮ್ಮ ಮನೆಯವರು ನಮ್ಗೆ ಗೊತ್ತಿಲ್ಲ. ಅಜ್ಜಿಗೆ ತುಂಬ ಲವ್ ಆಗ್ಬಿಟ್ಟೈತೆ ತಾತನ ಮೇಲೆ. ಇಲ್ಲಿ ಇದು ನಾ ಈ ಹೆಸರು ನೋಡೇ ಇರಲಿಲ್ಲ ಇಷ್ಟು ದಿವಸ. ಹೆಸರು ನೋಡೇ ಇರಲಿಲ್ಲ ಇಷ್ಟು ದಿವಸ ಅಂದೆ. ಬರೀ ಗಡಿಯಾರ ನೋಡಿದೆ, ಮೇಲ್ಗಡೆ ಹೆಸರು ನೋಡಿರಲಿಲ್ಲ. ಕಾಲ್ ಸುತ್ತಾ ಇದೆ ಹಂಗೆ. ಈಗ ಹೆಂಗೆ ಎಂಟ್ರೆನ್ಸ್? ಈಗ ಮೇಲ್ಗಡೆ ಹೋಗ್ಬೇಕಷ್ಟೇ. ಇಲ್ಲಿ ಕೆಳಗಡೆ ಇದು, ಕೆಳಗಡೆದಿಲ್ಲ, ಕೆಳಗಡೆ ಮುಗೀತು. ಇವರಿಬ್ರು ಏನು ಹಿಂಗೋಯ್ತವ್ರೆ? A few inches later. ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ ಎಷ್ಟು ಮೆಟ್ಲೈತೆ ಅಂತ. ಕಾಲು ಸುಡ್ತಾ ಇದೆ. ಇನ್ನು ಅಲ್ಲಿ ಮೇಲೆಲ್ಲ ಹತ್ಬೇಕು. ಕೆಳಗಡೆ ದರ್ಶನ ಆಗಲೇ ಇಲ್ಲ, ಯಾಕಂದರೆ ಬಾಗಿಲಾಕ್ಬಿಟ್ಟಿದ್ರು ಅದಕ್ಕೆ. ಇಲ್ಲಿ ಮುಂಚೆ ಪಾಪ ನಾವು I-20 ಕಾರೆಲ್ಲ ಇತ್ತಲ್ಲ, ಅವಾಗ ಇಲ್ಲಿ ಬೆಟ್ಟ ಇದೆ. ಇಲ್ಲಿ ಬೆಟ್ಟ ಇದೆ ಒಳಗೆ, ತೋರಿಸ್ತಂತೆ. ಬೆಟ್ಟ ಇದೆಯಲ್ಲ ಅಲ್ಲಿ ಮೇಲೆ ಹತ್ಬಿಡೋದು, ಅಲ್ಲಿಂದ ಕೆಳಗೆ ಜಾರ್ಕೊಂಬಿಡೋದು. ಚೆನ್ನಾಗಿತ್ತು. ಈಗ ಕ್ಲೋಸ್ ಮಾಡ್ಬಿಟ್ಟವ್ರು, ಗೇಟ್ ಹಾಕ್ಬಿಟ್ಟವ್ರೆ. ಹೋಗೋಕ್ಕಾಗಲ್ಲ. ಸ್ವಲ್ಪ ಇನ್ನೂ ಅರ್ಧನೂ ಹೊತ್ತಿಲ್ಲ, ಆಗಲೇ ಸುಸ್ತಾಗೋಯ್ತು. ನಿಖಿಲನ ಇಡ್ತಾ? ಹಾಂ, ನೋಡ್ರಿ ಅಷ್ಟೇ ಮುಗೀತು. ಬೇಕಾದ್ರೆ ಮಾತಾಡಬಾರ್ದು, ಗೊತ್ತಾಗಲ್ಲ. ಟ್ವೆಲ್ ಮೀಟರ್ಸ್ ಇದ್ದೀವಿ ಗ್ರೌಂಡ್ ಲೆವೆಲ್ಗಿಂತ. ಹಾಂ, 14 ಮೀಟರ್ಸ್ ಇದ್ದೀವಿ. ಅಷ್ಟು ನೋಡಪ್ಪ, 14 ಮೀಟರ್ಸ್ ಮೇಲಿದ್ದೀವಿ ಗ್ರೌಂಡ್ ಲೆವೆಲ್ಗಿಂತ. ಯಾರೋ ಬೆಂಕಿ ಹಾಕೋರಿಗೆ. ಇದೆ, 15 ಇದೆ, 15 ಆಯ್ತು. ಈಗ 16 ಆಯಿತು. ಸಾಕಾಗೋಯ್ತು. ಹ್ಞೂ, 20 ಮೀಟರ್ಸ್, 21 ಮೀಟರ್ಸ್ ಗ್ರೌಂಡ್ ಲೆವೆಲ್ಗಿಂತ ಇಟ್ಟಿದ್ದೀವಿ. 22 ಮೀಟರ್ಸ್, ಪರವಾಗಿಲ್ಲ. ಕಾಲ್ ಹೆವಿ ಸುಡ್ತಾ ಇದೆ ಗುರು. ದೇವಸ್ಥಾನದಲ್ಲಿ ರೆಕಾರ್ಡಿಂಗ್, ಕ್ಯಾಮ್ರಾಗೂ ಪೂಜೆ ಮಾಡಿಸಿ ಹೊರಡೋಣ. ಚೂರು ನೆಟ್ವರ್ಕೇ ಇಲ್ಲ.
ಓ ಏನು ವ್ಯೂ ಇದು ಪಾ. ಮತ್ತೆ ಕವರ್ ಮಾಡು. ಇಲ್ಲಿ ವ್ಯೂ ಮೊಬೈಲಲ್ಲಿ ತೋರಿಸ್ತೀನಿ ತಡೀರಿ ನಿಮಗೆ. ವ್ಯೂ ಮಾತ್ರ ಐಸ್ ಕ್ರೀಮ್ ಕೊಡಿಸುತ್ತಂತೆ. ಕಾಲು ಸುಡ್ತಾಯಿದೆ 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 ಸುಡ್ತಾಯಿದೆ. ಆದರೂ ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಫೋಟೋ ತಕ್ಕೊಂಡು ಸಂಜೆ ಮೇಲೆ ಚೇಲ್ ಸುತ್ತಾಕಕ್ಕೆ ಹೆಂಗಿದ್ರು ಗೊತ್ತಿದ್ರೆ ಗೊತ್ತಾ. ನಾನಂತೂ ಒಯ್ತಾನೆ ಇರಲಿಲ್ಲ ಮುಂಚೆ. ಹಗ್ಗನೂ ಇರಲಿಲ್ಲ ಸ್ಟಾರ್ಟಿಂಗು. ಈಗ ಆರಾಮಾಗಿ ಸುತ್ತಾಕ್ಬೋದು. ಗ್ರಿಲ್ಲೆಲ್ಲ ಹಾಕೋರೆ ಈಗ. ಇಲ್ಲಿ ಕೆಳಗೆ ಎಷ್ಟು ಕಾಣುತ್ತೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಇಲ್ಲಿಂದ. ಹತ್ಬೇಕಾದ್ರೆ ಹೆಂಗೋ ಹತ್ಬಿಡ್ಬೋದು. ಇಲ್ಲಿ ಬೇಕಾದ್ರೆ ನೋಡ್ಕೊಂಡಿರಬೇಕು. ಒಂದ್ಸತಿ ನಿಂತ್ಕೊಳಕ್ಕಾಗಲ್ಲ, ಅದು ಬುದು 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 ಅಂತ ಓಡಂತ ಹೋಗ್ತೀವಿ. ಇಲ್ಲೊಂದು ಗಣೇಶ ಇದೆ, ಸ್ಟಾರ್ಟಿಂಗ್ ಇರಲಿಲ್ಲ. ಯಾವಾಗಿದೆ? ನಾವು ಒಂದು 3-4 ವರ್ಷದ ಮುಂಚೆ ಕಟ್ಸಿರೋದಲ್ಲ ಇದು ಗಣೇಶ. ಆದರೆ ಈ ಗೇಟ್ ಓಪನ್ ಇರಬೇಕಿತ್ತು. ತೋರಿಸ್ತೀನಿ ತಡೀರಿ ಇನ್ನೊಂದು ಸತಿ. ಇಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ ಇದು, ಅಲ್ಲಿ ಮೇಲ್ಗಡೆ ಹತ್ತದ ಝರೋ ಅಂತ ಜಾಗ ಅಲ್ಲಿ ನಿಂತ್ಕೊಳ್ರಿ ಮುಂದೆ. ಮೆಮೊರೀಸ್ ಅದು ಚುಂಚಿ ಅಲ್ಲಿ ನಿಂತ್ಕೊಳ್ರಿ. ಕೊಟ್ಟಿದ್ದೀನಿ ಫೋಟೋನ. ತಕೊಟ್ಬಿಟ್ರೆ ಹಾಂ ತಕೊಟ್ಬಿಟ್ರೆ ಏನು ಮಾಡೋಣ? ಫೋನು ತಕ್ಕೊಡ್ಬೇಕು. ಹೋಗ ಮುಖ ತಿಕ್ಕ ಮುಚ್ಕೊಂಡು ರೆಕಾರ್ಡ್ ಮಾಡಿ ನಿಮ್ಮ ಮಮ್ಮಿ ಹತ್ರ ತಗೋಸ್. ಇದು ಯಾರು ಕೊಡಿಸ್ತಾರೆ? ಯಾರು? ಮಮ್ಮಿ ಕೊಡಿಸ್ಕೊ. ನಿಮ್ಮ ಮಮ್ಮಿ ಕ್ಯಾಮ್ರಾ ಕೊಡಿಸ್ತಲ್ವ, ನೀವು ಫೋನ್ ಕೊಡಿಸಿ. ಈಗ ನಾನು ಕ್ಯಾಮ್ರಾ ಕೊಡಿಸೋ ದುಡ್ಡು ಕೊಟ್ಟಿದ್ದಲ್ವಾ, ಮೊಬೈಲ್ ಕೊಡ್ಸೋ ದುಡ್ಡು ಕೊಡು. ಮಮ್ಮಿ ಅದು ಯಾವುದು ನನ್ನ ದುಡ್ಡಲ್ಲ ಕೊಟ್ಟಿದ್ದು ಕ್ಯಾಮ್ರಾಗೆ. ಪಪ್ಪ ಓಪನ್ ಮಾಡಿದ್ರಾ ಬಾಗ್ಲನ್ನ? ನಾನು ನೀರು ಕುಡಿಬೇಕು. ಬಿದ್ದಾ ಹೊಡಿತು. ವಾಟರ್ ಬಾಟಲ್ ತಗೊಂಡ್ಬಿಡ್ತೀನಿ. ಈಗ ಹೊರಡೆ ಹೋಗ್ಬೇಕಾ? ಈಗ ಜ್ಯೂಸ್ ಕುಡಿಯೋದು. ನಡಿ. ಏನು ತಿಕ್ಕೆ ಹೋಯ್ತು ಬಂದ್ಮೇಲೆ ದೇವ್ರು ನೋಡ್ಲಿವಲ್ಲ ಬಾರ. ಪುನಃ ಹೋಗ್ಬೇಕಾ ಅಲ್ಲಿ ಒಳಗೆ? ಇನ್ನೂ ಓಪನ್ ಆಗಿಲ್ಲ ಅಂತ. ರಶ್ ಆಗೋಯ್ತಾರೆ ಬನ್ನಿ. ರಶ್ ಆಗಿ ಜನ ಕೂತಿಲ್ವ ಅಲ್ಲಿ, ಜಾಗ ಇಲ್ಲ ನಮ್ಗೆ ಹೊರಡೆ ಹೋಗೋಕ್ಕೆ. ಹೋಗ್ಬೇಕಾ ಪಪ್ಪ? ನಡಿಯಲ್ಲ ಏನು ಮಾಡೋಕ್ಕಲ್ಲ, ಹೋಗ್ಲೇಬೇಕು. ಅಪ್ಪ ಅಮ್ಮ ಹೇಳಿದ್ಮೇಲೆ ಕೇಳಬೇಕು ಅಷ್ಟೇ. ಎಷ್ಟು ಜನ ಕೂತವ್ರು ಗೊತ್ತಾ ಇಲ್ಲಿ? ತುಂಬ ಜನ ಕೂತಿದ್ದಾರೆ. ಇಲ್ಲಿ ಸ್ಟ್ಯಾಚು ಬೇರೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ತಕ್ಕೊಟ್ಟಿದ್ದೀನಿ ಫೋಟೋನ. ತೋರ್ಸ್ಪಪ್ಪ. ಆ ಥರದ್ದೊಂದು ಫೋನ್ ಕೊಡಿಸು, ನಾ ಇನ್ನೂ ಚೆನ್ನಾಗಿ ತೆಗಿತೀನಿ, ಕೊಡಿಸ್ತೇನೆ. ನೀನು ಮಗನೇ ಅಲ್ಲ, ನೀನು ಏನಿಲ್ಲ ಇಂಥ ಓದೋದಕ್ಕೆ ಏನ ತಲೆ ಮೇಲೆ ಬಾರ್ ಬಂದ್ಬಿಡೋದು. ಎಷ್ಟು ಚೆನ್ನಾಗಿ ತೆಗಿತೀನಿ ಅಲ್ವಾ ಫೋಟೋನ? ಆಗಲೇ ನೋಡಿರ್ತೀರ ಇದು ಸೀನ್ನ. ದರ್ಶನ ಆಗೋಯ್ತು. ಆಗಿಲ್ಲ ಅನ್ಕೊಂಡ್ ಹೇಳೋದು. ಆಗಿಲ್ಲ ಅನ್ಕೊಂಡ್ ಹೇಳೋದ್ವಿ. ಆಗಿಲ್ಲ ಅಂತ ಮೇಲೋದ್ವಿ. ಕಂಪ್ಲೀಟ್ ಆಯಿತು ದರ್ಶನ. ಮತ್ತು ನಾನು ಕಾಣ್ತಾನೆ ಇರೋದು ನೀನು. ಓಕೆನಾ? ಓಕೆ ರೈಟ್. ಎಲ್ಲಿ ಅವರು ತುಂಬ ಲೇಟ್ ಮಾಡ್ತಾರಪ್ಪ ಅವ್ರು, ಸರಿ ಇಲ್ಲ. ಇವತ್ತು ಬರೋಲ್ಲ ಇವರು. ನಾವು ಹೊಂಟೋಗೋಣ ಐಸ್ ಕ್ರೀಮ್ ತಿಂತೀವಿ. ಪಪ್ಪ ಮಮ್ಮಿ ಬರೋಷ್ಟೊತ್ತಿಗೆ ಒಂದು ಐಸ್ ಕ್ರೀಮ್ ತಿಂದು ಇನ್ನೊಂದು ಐಸ್ ಕ್ರೀಮ್ ತಿನ್ನೋಣ. ಬನ್ನಿ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ.
ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ಅಲ್ಲ. ಏನದು ಹಾಸ್ಟೆಲಾ? ಫಾರೆಸ್ಟು ಹುಯ್, ಇದೇನು ರೌಂಡ್ ಏನೋ ಮಾಡೋರೆ. ಹೋಮ್ ಶೇಪ್ ಅದು ರೌಂಡಲ್ಲಿ. ಓಮಾ ಓ, ಈ ಕೆಳಗೆ ಇಳಿತಿದೆಯಲ್ಲ, ಇಲ್ಲಿ ಕೆಳಗೆ ಇಳಿತಿದೀವಿ ಅಂತ ತೋರಿಸುತ್ತೆ. 3 ಮೀಟರ್ ಕೆಳಗೆ ಹೋದ್ವಿ ಅಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಕಾರವಾರ ಎಷ್ಟು ತೋರಿಸುತ್ತಾ ಗೊತ್ತಿಲ್ಲ, ಅದು ನಾನು ರೆಕಾರ್ಡಿಂಗ್ ಆನಲ್ಲೇ ಇಟ್ಟಿರಬೇಕು ಎಷ್ಟು ಮೀಟ್ರ್ ಆಗುತ್ತೆ ಅಂತ. ಈಗ 3 ಮೀಟ್ರ್ ಕೆಳಗೆ ಹೋಗಿದೆ. ಅಲ್ಲಿ ನಂದಿನಿ ಪಾರ್ಲರ್ ಇದೆಯಲ್ಲ, ಐಸ್ ಕ್ರೀಮ್ ತಿನ್ನಬೇಕು ಈಗ ನಾನು ಬಂದಾಗಲೆಲ್ಲ ತಿನ್ನಲೇಬೇಕು ನಾನು. ಅಲ್ಲಿ ಇಲ್ಲ ಸಮಾಧಾನ ಇಲ್ಲ. ಅವನ್ಗ ನಿನ್ಗ ಯಾರಿಗೆ? ತಿಂದೆ ಹೋದ್ರೆ ನನಗೆ ಸಮಾಧಾನ ಇಲ್ಲ. ನಮ್ಮ ಅದೃಷ್ಟಕ್ಕೆ ಯಾರೂ ಇಲ್ಲ ಈಗ ಐಸ್ ಕ್ರೀಮ್ ಅಂಗಡಿಲಿ. ಮಿಲ್ಕ್ ಶೇಕ್ ಚೆನ್ನಾಗಿರ್ತದೆ. ಮಿಲ್ಕ್ ಶೇಕಾ? ಅದು ತಿನ್ನೋಣ, ಅದು ಕುಡಿಯೋಣ. ಅಲ್ಲಿ ಈ ಕ್ಲೀನಾಗಿ ಕಾಣ್ತಿದೆ. ಅದೇನು ಜಿಪ್ ಲೈನ್ ಥರ ಕಾಣ್ತಾ ಇದ್ದಪ್ಪ ನನ್ನ ಕಣ್ಣಿಗೆ. ಅದು ಕೇಬಲ್ ಪವರ್ ಕೇಬಲ್ ಹಂಗೆ ದಪ್ಪದು. ಏ ಐಸ್ ಕ್ರೀಮ್ ತಗೋ. ಇದು ಹೋಗಿದೆ ಚೆನ್ನಾಗಿರ್ತದೆ. ಕೋನ್ ಬದಾಯ್ತು. ಬಟರ್ ಸ್ಕಾಚ್. ಸರಿ ಇನ್ನೂ ಬರ್ತಾರೆ ಇನ್ನೂ ಬರ್ತಾರೆ. ಯಾವುದು ಕಿಯಾನೇ ಇದು? ಯಾವುದು ಇದು? ಟೊಯೋಟಾ. ಇದು ಕಿಯಾದು. ದಿನ 6ನೇ ಬಾರಾಗದಲ್ಲ. ಈ ಥರದ್ದು ಒಂದು ಕಾರ್ ತಗೋ. ಇನೋವಾ ಹಂಗೆ ಇರೋದು ಇದು. ಇದಾ? 7ರಿಂದ 8 ಜನ ಕೂತ್ಕೋಬೋದು. ಹೌದಾ? 6ನೇ ಯಾಕೆ ಅಂದೆ 3,000 ಕಣಲ್ಲ. ಅವ್ನು 6ನೇ 3,000 ಆಯ್ತು. ಕಾರ್ಗೆ ಕೊಟ್ಟಿದ್ದೀವಂತೆ 3,000 ಎಲ್ಲ ಯಾವ ಲೆಕ್ಕ ಅಂತಬಿಟ್ಟು ಹಾಕೋರು ದುಡ್ಡು ಅಲ್ವಾ? ತಗೊಂಡೆ. ನಮ್ಮ ಮನೆಯವ್ರು ಡ್ರೈ ಫ್ರೂಟ್ ತೋರಿಸಿದ್ರೆ ಬಟರ್ ಸ್ಕಾಚ್ ಕೊಟ್ಟಿದ್ದೀರ ಅವ್ರಿಗೆ. ತಾತನ ಮೇಲೆ ಫುಲ್ ಲವ್ ಆಗ್ಬಿಟ್ಟೈತೆ. ಬಾ ಅವಣ ಆಯ್ತಾ, ಮುದ್ದೆ ಹೊಡ್ಸ್ಕೊ. ವಿಡಿಯೋ ಅದು ಮಾಡ್ಕೊಬಿಟ್ಟು ಮಾಡ್ತಾರೆ. ವಿಡಿಯೋ ಕಾಲ್ ಮಾಡ್ತಾರೆ ಅಂದ್ರೆ ಹಿಂಗೆ ಅಂದ್ರೆ ನೋಡ್ತಾನೆ ಇಲ್ಲ. ಅಲ್ಲಿ ಆಯ್ತು, ಎಲ್ಲೋಯ್ತು ಈಗ ತಾತ? ಅಲ್ಲಿ ಓ ಚಿಲ್ ಬ್ರೋ. ತಾತಂಗೆ ಹೇಳ್ತೀನಿ ನಾನು, ಅಜ್ಜಿಗೆ ನಿಮ್ಮ ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟೈತಿ ಅಂತ ಡ್ರೈ ಫ್ರೂಟ್ಸ್ ಅಂತಿರು ಅಂತ ಹೇಳಿ. ಅಲ್ಲವ್ರೆ ಏನು ಮಾಡ್ತವ್ರೆ ಅವರು? ಓಹೋ, ಏನು ಈ ರೇಂಜಿಗೆ ನಗ್ತವ್ರೆ? ಏನೋ ಮಾಡ್ತವ್ರೆ ಇವರೆಲ್ಲ. ಒಂದು ಟ್ರಿಪ್ ಆಗಲೇ ಹೋಗಿ ಬಂದವ್ರೆ, ಅದಕ್ಕೆ ಹಿಂಗೆ ಎರಟೆ ಹೊಡಿತವ್ರೆ ಇಲ್ಲಿ ನಿಂತ್ಕೊಂಡು. ಇವ್ರು ಮಾಡೋಕ್ಕೆ ಬೇರೆ ಕೆಲಸ ಇದೆ. ಏನು ರೀಲ್ಸು? ಹಾಂ, ಏನು ಹೇಳು? ಆಫ್ ಆಯಿತು. ಆಫ್ ಆಗೈತೆ. ಅಲ್ಲ, ಆಗಿಲ್ಲ. ಆಫ್ ಆಗೈತದು. ಇರೋ A few inches later.